ನೋಡೋಣ. ನಾವು ವಿಷ ತಿನ್ನಬಾರದು, ಭೂಮಿಗೂ ವಿಷ ಕೊಡಬಾರದು ಅಂತ ರಾಸಾಯನಿಕ ಮುಕ್ತ ಔಷಧಿ ಇಲ್ಲದೆ ಶಿವಮೊಗ್ಗ ತಾಲೂಕಿನ ರೈತರೊಬ್ಬರು ಸಾಧನೆ ಮಾಡಿದ್ದಾರೆ. ಸಹಜ ಕೃಷಿ ಮಾಡಿಕೊಂಡೇ ಇತರರಿಗೆ ಮಾದರಿಯಾಗಿದ್ದಾರೆ. ಸುಭಾಷ್ ಪಾಳೇಕರ್ ಪದ್ಧತಿಯನ್ನು ಇವರು ಅಳವಡಿಸಿಕೊಂಡಿದ್ದಾರೆ. ಅಂದಹಾಗೆ ಇವರ ಹೆಸರು ಕೆ ರಾಘವೇಂದ್ರ. ಹಾರೋಬೆನವಳ್ಳಿಯಲ್ಲಿ ಕೃಷಿ ಮಾಡಿಕೊಂಡು ಆರಾಮಾಗಿ ಇದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲೂ ಗುರುಸ್ಕೊಂಡಿದ್ದಾರೆ. 2.5 ಎಕರೆಯಲ್ಲಿ ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು, ಕೋಕೋ ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆದು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ. ಒಳ್ಳೆಯ ಆಹಾರವಿಲ್ಲ, ಆಧುನಿಕ ಯುಗದಲ್ಲಿ ಮಾತ್ರೆ ನುಂಗೋ ಪರಿಸ್ಥಿತಿ ಇದೆ. ತಾವು ಮಾತ್ರ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ. ಕಳೆನಾಶಕ ಹೊಡೆದಿಲ್ಲ, ಗುಣಿ ಸುತ್ತು ಮಾಡಿಲ್ಲ. ಸಹಜ ಕೃಷಿ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ರಾಘವೇಂದ್ರ ಅವರು. ಸೊಪ್ಪು ಎಲ್ಲ ಇಟ್ಕೊಂಡಿವಿ ನಾವು. ಫ್ರೆಶ್ ಏನು ಬೇಕಂದ್ರೆ ಫ್ರೆಶ್ ಇಟ್ಕೊಳ್ಳೋದು. ಮಣ್ಣು ಹಿಡಿಕೆ ಬಿಡುತ್ತೆ, ಅದಕ್ಕೆ ಇದು ಸೀಟ್ ಹಾಕಿರೋದು. ಇದರಲ್ಲಿ ಇದೇ ಥರ ಶೀಟ್ ಹಾಕಿ ಈ ಥರ ಮಾಡಿ ಶೀತಂಗೆ ಪುಡಿ ಮಾಡಿ ಬಿತ್ತಕ್ಕೆ ಘನಜೀವಾಮೃತ ಅಂತ ಗೊತ್ತಾಯ್ತು. ಅದು ಸಿಕ್ಕಾಕೋಟೆ. ಅದರಲ್ಲೇನಿಲ್ಲ. ಕೃಷಿ ಮಾಡೋರು ಯಾರೂ ನೆಮ್ಮದಿ ಇಲ್ಲ. ತೋಟನೇ ತಿಪ್ಪೆ. ಕಸ ಕಡ್ಡಿ ಅಂಗಡಿಯಿಂದ ತಂದಾಕಿ
ಹಾಗೂ ಸಾರ್ವಜನಿಕರೇ ಹಾಗೆ ಎಲ್ಲ ನಮಸ್ಕಾರ. ನನ್ನ ಕಾನ್ಸೆಪ್ಟು, ನನ್ನ ಉದ್ದೇಶ, ನಾವು ವಿಷ ತಿನ್ನಬಾರ್ದು. ವಿಷ ಹಾಕಿದಂಥ ಆಹಾರ ಧಾನ್ಯ, ವಿಷ ಹಾಕಿರ್ತಕ್ಕಂಥ ಸೊಪ್ಪು ತರಕಾರಿ ತಿನ್ನಬಾರ್ದು. ನಾವು ಭೂಮಿಗೂ ವಿಷ ಕೊಡಬಾರ್ದು ಅನ್ನೋದ್ರ ಮೇಲೆ ನಾನು ಒಂದು ಇದರಲ್ಲಿದ್ದೆ. ಅಷ್ಟೊತ್ತಿಗೆ ಒಂದು ಸುಭಾಷ್ ಪಾಳೇಕರ್ ಅಂತೇಳಿ ಅವರು ಮಹಾರಾಷ್ಟ್ರದ ವಿಜ್ಞಾನಿಯವರು, ಅವರು ಜೀರೋ ಬಂಡವಾಳ ಕೃಷಿ ಹೇಳ್ಕೊಡ್ತೀನಿ ಅಂತ ಬಂದಾಗ ನಂಗೆ ಭಾಳ ತುಂಬ ಖುಷಿಯಾಗಿ ಜೀರೋ ಬಂಡವಾಳ ಕೃಷಿಯಲ್ಲಿ ರಾಸಾಯನಿಕನೂ ಇಲ್ಲ, ಔಷಧಿನೂ ಇಲ್ಲ, ಯಾವ ವಿಷಯನೂ ಇಲ್ಲ, ಹಾಗೆ ನಾವು ಖರ್ಚು ಕಡಿಮೆ ಮಾಡಿ ಬೆಳೆ ಬೆಳೆಯೋದು ಅಂತನ ಹೇಳಿಕೊಟ್ರು. ಅದನ್ನು ನಾವು 20 ವರ್ಷದಿಂದ ಭೂಮಿಗೆ ವಿಷ ಹಾಕಿಲ್ಲ. ಆಮೇಲೆ ವಿಷದ ಪದಾರ್ಥನೂ ಏನು ಇಲ್ಲ ಇಲ್ಲಿ. ನಾವು ನೆಮ್ಮದಿಯಾಗೆ ಬದುಕ್ತಾ ಇದ್ದೀವಿ. ಯಾವ ತರ ಇರುತ್ತೆ ಸರ್ ಕೃಷಿ ಪದ್ಧತಿ ಇದು? ಕೃಷಿ ಪದ್ಧತಿ ಅಂದರೆ ಸಹಜ ಕೃಷಿ ಅಂತ ಹೇಳಿದ್ದು, ಪಾಳೇಕರ್ ಕೃಷಿ ಅಂತಲೇ ಹೇಳ್ತಾರೆ. ಈ ಕೃಷಿ ಮಾಡಬೇಕು ಅಂದರೆ ಒಂದು ನಮ್ಮ ಪೂರ್ವಜರು ಸಾಕ್ತಿರ್ತಕ್ಕಂಥ ಒಂದು ನಾಟಿ ಆಕಳು, ಭುಜ ಇರೋಂತಕ್ಕಂಥ ನಾಟಿ ಆಕಳು ಬೇಕೇ ಬೇಕು. ಅದಿಲ್ಲ ಅಂದರೆ ನಾವು ರೈತರೇ ಅಲ್ಲ. ಅದು ಒಂದು ನಾಟಿ ಆಕಳು ಇದ್ದರೆ 30 ಎಕರೆ ಜಮೀನನ್ನು ರಾಸಾಯನಿಕ ಮುಕ್ತವಾಗಿ ಇಡ್ಬೋದು. ಅದಕ್ಕೆ ಉದಾಹರಣೆ ನಾನೇ. ಸುಭಾಷ್ ಪಾಳೇಕರ್ ಪದ್ಧತಿ ಮಾಡಿದರೆ ನೆಮ್ಮದಿ ಇರ್ಬೋದು, ಜೀವನದಲ್ಲಿ ಆರಾಮಾಗಿರ್ಬೋದು, ಯಾವುದೇ ಖರ್ಚಿಲ್ಲದಲ್ಲೇ ಬೆಳೆ ಬರುತ್ತೆ. ನಾವು ಏನೂ ಖರ್ಚು ಮಾಡಲ್ಲ, ಏನೂ ಖರ್ಚಿಲ್ಲ. ನಮಗೆ ಬೆಳಗ್ಗೆ ನಂದು 1 ಗಂಟೆ ಕೆಲಸ, ಏನೋ ಆಕಳು ಗಂಜಲ ಸಗಣಿ ಅದೆಲ್ಲ ತಂದು ಇಲ್ಲಿ ನೋಡೋದಷ್ಟೇ, 1 ಗಂಟೆ ಕೆಲಸ. ಎಷ್ಟು ಎಕರೆಯಲ್ಲಿ ಪದ್ಧತಿ ನೀವು ಅಳವಡಿಸಿದ್ದೀರಿ? ನಾನು 2.5 ಎಕರೆ ಅಳವಡಿಸಿದ್ದೀನಿ. ಒಬ್ಬ ನೌಕರಿದಾರ ಏನು ಜೀವನ ಮಾಡ್ತಾನೆ ಅದಕ್ಕಿಂತ ಚೆನ್ನಾಗೇ ಜೀವನ ಮಾಡ್ತಾನೆ. ಯಾವ್ಯಾವ ಬೆಳೆಗಳೆಲ್ಲ ಇದೆ? ಅಡಿಕೆ, ತೆಂಗು, ಬಾಳೆ, ಕಾಳುಮೆಣಸು, ಕೋಕೋ, ಇದೆಲ್ಲ ಇದೆ. ಇನ್ನೂ ಏನೋ ಬೇರೆ ಬೇರೆ ಬೆಳಿಬೇಕು ಅಂತ ನಮಗಿನ್ನೂ ಆಸಕ್ತಿ ಇದೆ. ಅದನ್ನು ಮುಂದೆ ಮಾಡ್ತೀನಿ. ಒಟ್ಟಾರೆ ನಾವು ಹೆಂಡ್ತಿ ಮಕ್ಕಳು ಎಲ್ಲ ಒಳ್ಳೆ ಹಾಲು ಕುಡಿತೀವಿ, ಒಳ್ಳೆ ಆಹಾರ ತಿಂತೀವಿ, ಅದೊಂಥರ ಜೀವನ ಮಜಾ ಇರುತ್ತೆ ಅನ್ನೋದು ಒಂದು ನಮ್ಮ ಇದು. ಅಂದ್ರೆ ಈಗೆಲ್ಲ ರೈತರೆಲ್ಲ ಕೆಮಿಕಲ್ ಯುಕ್ತ ಅಂದ್ರೆ ರಾಸಾಯನಿಕಗಳ ಬಳಕೆ ಹೆಚ್ಚಾಗ್ತಾ ಇದೆ, ಅದು ಆರೋಗ್ಯದಲ್ಲೂ ಏರುಪೇರಾಗುತ್ತೆ ಅಂತ. ಆರೋಗ್ಯ ಏನೋ ಎಲ್ಲರ ಮನೆಯಲ್ಲೂ ಮಾತ್ರೆ ನುಂಗ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ನಾವು ಏನು ತಿಂತಾ ಇದೀವಿ ಅನ್ನೋದು ಅದ್ರ ಮ್ಯಾಗೆ ಅವರವರೇ ಕಂಡ್ಕೊಬೇಕು. ನಾನು ವಿಷ ತಿಂತಾ ಇದ್ದೀನಿ, ಅದಕ್ಕೆ ಮಾತ್ರೆ ನುಂಗ್ತಾ ಇದೀವಿ. 40 ವರ್ಷಕ್ಕೆ 30 ವರ್ಷಕ್ಕೆ ಶುಗರ್ ಬರುತ್ತೆ. ಯಾಕೆ ಅಂದರೆ ಅವ್ರಿಗೆ ಒಳ್ಳೆ ಹಾಲಿಲ್ಲ, ಒಳ್ಳೆ ಆಹಾರ ಇಲ್ಲ. ಅಂದ್ರೆ ನೀವೀಗ ಕೃಷಿಗೆ ರಾಸಾಯನಿಕ ಬಳಕೆ ಮಾಡ್ತಾ ಇಲ್ಲ, ಏನ್ ಬಳಸ್ತಾ ಇದ್ದೀರಿ? ಜೀವಾಮೃತ ಅಂತ ಮಾಡ್ತಾ ಇದ್ದೀವಿ. ನಾಟಿ ಆಕಳು ಸಗಣಿ, ಗಂಜಲ, ಬೆಲ್ಲ ಇಟ್ಟು ಹಾಕಿ ಡ್ರಮ್ಮಲ್ಲಿ ಜೀವಾಮೃತ ಅಂತ ಮಾಡ್ತೀವಿ. ಅದೇ ಗೊಬ್ಬರ. ಎಷ್ಟು ದಿವಸಕ್ಕೊಮ್ಮೆ ಹಾಕ್ತೀರಿ? ತಿಂಗಳಿಗೆ ಒಂದ್ಸರಿ ಹಾಕಿದ್ರೆ ಸಾಕದ್ದು. ತಿಂಗಳಿಗೆ ಒಂದೇ ದಿವಸ ನಾನು ಕೆಲಸ, ಇನ್ನು 29 ದಿವಸ ನಾನು ಫ್ರೀ ಇರ್ತೀನಿ. ರಾಸಾಯನಿಕ ಕೃಷಿ ಆದ್ರೆ ದಿವಸ ಕೆಲಸ ಮಾಡು, ನಾವೇನು ನೋಡಿ ಕೆಲಸನೇ ಮಾಡಲ್ಲ ನಾವು. ಈಗ ನಾವು ನೋಡ್ದಂಗೆ ಈಗ ತೋಟಗಳೆಲ್ಲ ಕಳೆನಾಶಕ ಬಳಸ್ತಾರೆ, ನಿಮ್ಮ ತೋಟದಲ್ಲಿ ಕಳೆಗಳು ಹಾಗೆ ಇದೆ. ಕಳೆ ಇದ್ರೆ ಅದೇ ಗೊಬ್ಬರ, ಕಳೆನೇ ಗೊಬ್ಬರ. ಎಲ್ಲಿಂದ ತಂದಾಕಿದ್ದು ಗೊಬ್ಬರ ಅಲ್ಲ ಅದು. ನೀವು ಕಳೆನಾಶಕ ಇಲ್ಲ, ಕಳೆನಾಶಕನೇ ಮಾಡಬಾರ್ದು. ಅದು ಮಾಡಿದ್ರೆ ಅದು ಸುಮ್ಮನೆ ವಿಷ ಆಗ್ತಂಗೆ, ಅದನ್ನು ವಿಷನೇ. ಕಳೆ ಸತ್ತೋದ್ರೆ ನಾವು ಸತ್ತೋದಂಗೆ. ಕಳೆನೇ ಗೊಬ್ಬರ, ಅಂಗಡಿ ತಂದಾಕಿದ ಗೊಬ್ಬರ ಅಲ್ಲ ಅದು. ಕಸ, ಕಡ್ಡಿ, ಸಿಪ್ಪೆ ಇದೇ ಗೊಬ್ಬರ. ತೋಟನೇ ತಿಪ್ಪೆ ಮಾಡಿದ್ದೀವಿ. ಇಲ್ಲೇ ನೋಡ್ರಿ, ಯಾವುದೋ ಟ್ಯಾಕ್ಟ್ರಿ ಹೊಡೆದಿಲ್ಲ, ಯಾವುದೇ ರಾಸಾಯನಿಕ ಹಾಕಿಲ್ಲ. ಗುಣಿ ಸುತ್ತ ಮಾಡಕ್ಕೆ ಹೋದ್ರೆ ಬೇರು ಹರಿತವೆ, ಬೇರು ಹರಿದಿಲ್ಲ. ನ್ಯಾಚುರಲ್ ಆಗಿದೆ, ನ್ಯಾಚುರಲ್ ಆಗಿ ಬರುತ್ತಲ್ಲ ಬೆಳೆ. ನಾನೇ ಉದಾಹರಣೆ ಇದಕ್ಕೆ. ವರ್ಷಕ್ಕೆ ಎಷ್ಟು ಆದಾಯ ಮಾಡ್ತೀರಿ? ನನಗೆ ಒಂದು 6-7 ಲಕ್ಷ ರೂಪಾಯಿ ಅಡಿಕೆ ಬರುತ್ತೆ. ನಾನೊಂದು 50,000 ಖರ್ಚು ಮಾಡಲ್ಲ. ದುಡ್ಡು ಸಂಪಾದನೆ ಜಾಸ್ತಿ ಆಯ್ತಾ? ಈಗ ರಾಸಾಯನಿಕ ಕೊಡಬೇಕಿತ್ತು, ಟ್ಯಾಕ್ಟ್ರಿಗೆ ರೋಟ್ರಿ ಕೊಡಬೇಕಿತ್ತು, ಆಳುಗಳಿಗೆ ಕೊಡ್ಬೇಕಾಯ್ತು. ನಮ್ಮನೇಲಿ ಯಾವ ಆಳು ಇಲ್ಲ. ಅವ್ರಿಗೆ ಊಟ ಕೊಡಬೇಕು, ಅದು ಮಾಡಬೇಕು, ಏನೂ ಇಲ್ಲ. ಆರಾಮಾಗಿ ಸಹಜ ಕೃಷಿ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ. ಈ ನೆಮ್ಮದಿ ಜೀವನ ಎಲ್ಲ ರೈತರು ಅಳವಡಿಸ್ಕೊಂಡ್ರೆ ದೇಶದ ಆರೋಗ್ಯನೂ ಉಳ್ಕೊಳ್ಳುತ್ತೆ, ಮನುಷ್ಯರ ಆರೋಗ್ಯನೂ ಉಳ್ಕೊಂತೈತೆ. ಭೂಮಿನೂ ಅದೊಂದು ಜೀವಿ, ಅದಕ್ಕೂ ನಾವು ವಿಷ ಕೊಟ್ಟು ಸಾಯಿಸಬಾರ್ದು. ಭೂಮಿನೂ ಉಳಿಸ್ಬೇಕು, ನಾವು ಉಳ್ಕೊಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್. ಕೆ. ರಾಘವೇಂದ್ರ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತರವರೇ ಹಾಗೂ ಸಾರ್ವಜನಿಕರೇ.